ದೆಹಲಿಯಲ್ಲಿಂದು ಕ್ಯಾಬಿನೆಟ್ ಪಟ್ಟಿ ಫೈನಲ್. ಸಚಿವ ಸಂಪುಟ ವಿಸ್ತರಣೆ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆ. 3 ಪಟ್ಟಿಗಳೊಂದಿಗೆ ತೆರಳಿರುವ ಸಿದ್ದು, ಡಿಕೆ, ಹರಿಪ್ರಸಾದ್. ಭವಿಷ್ಯದ ನಾಯಕತ್ವದ ದೃಷ್ಟಿಯಿಂದ ಸಂಪುಟದಲ್ಲಿ ಹೊಸಬರಿಗೆ ಅವಕಾಶಕ್ಕೆ ಬೇಡಿಕೆ. ಸಿದ್ದರಾಮಯ್ಯರಿಂದ ಹಿರಿಯರನ್ನ ಪರಿಗಣಿಸಬೇಕೆಂದು ಒತ್ತಡ. ಡಿಕೆಶಿ ಸಂಪುಟಕ್ಕೆ ಹೊಸದಾಗಿ ಸೇರೋರು ಯಾರು ಎಂಬ ಕುತೂಹಲ. ಪಕ್ಷನಿಷ್ಠೆ, ಸಂಘಟನೆ, ಹಿರಿತನ, ಪ್ರಾದೇಶಿಕವಾರು ಲೆಕ್ಕಾಚಾರ. ಖಾಲಿ ಇರುವ 20 ಸ್ಥಾನಗಳಿಗೆ ಯಾರ್ಯಾರ ಸೇರ್ಪಡೆ. ಮುಂದಿನ ಸೋಮವಾರ ನೂತನ ಸಚಿವರ ಪದಗ್ರಹಣ ಸಾಧ್ಯತೆ. ಭವಿಷ್ಯದ ನಾಯಕತ್ವದ ಬಗ್ಗೆ ರಾಹುಲ್ ಗಾಂಧಿ ಒಲವು. ಹಿರಿಯರ ಬದಲಿಗೆ ಯುವಕರು, ಉತ್ಸಾಹಿಗಳಿಗೆ ಅವಕಾಶಕ್ಕೆ ಚಿಂತನೆ. ಡಿಕೆ ಹೊಸ ಕ್ಯಾಬಿನೆಟ್ ತುಂಬುತ್ತಾ ಯಂಗ್ ಬ್ಲಡ್. ಬೆಳಗಾವಿಯಲ್ಲಿ ಅಶೋಕ್ ಪಟ್ಟಣ್, ಮಹಾಂತೇಶ ಕೌಜಲಗಿ ಪರ ಸತೀಶ್ ಜಾರಕಿಹೊಳಿ ಬ್ಯಾಟಿಂಗ್. ಇತ್ತ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರುವ ಸವದಿ, ಹೆಬ್ಬಾಳ್ಕರ್. ಕ್ಯಾಬಿನೆಟ್ ರೇಸ್ನಲ್ಲಿ ಆಸಿಫ್ ಸೇಠ್ ಹೆಸರು ಮುನ್ನೆಲೆಗೆ. ಬಳ್ಳಾರಿಯ 4 ಶಾಸಕರಿಂದ ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ. ಬಿ ನಾಗೇಂದ್ರ, ಜೆಎನ್ ಗಣೇಶ್ರಿಂದ ಒತ್ತಡ ತಂತ್ರ. ಪತ್ನಿ ಪರ ಪಟ್ಟು ಸಡಿಲಿಸದ ತುಕಾರಾಂ. ಅತ್ತ ನಾರಾ ಭರತ್ ರೆಡ್ಡಿಯಿಂದಲೂ ಲಾಬಿ. ಹೊಸ ಸರ್ಕಾರದಲ್ಲಿ ಎಲ್ಲರೂ ದೆಹಲಿಗೆ ಹೋಗ್ತಾ ಇದ್ದಾರೆ. ಮಂತ್ರಿಗಳು ನೆರೆಗೂ ಇಲ್ಲ, ಬರಕ್ಕೂ ಇಲ್ಲ, ಸಂತೋಷವಾಗಿಯೂ ಇಲ್ಲ. ಕರ್ನಾಟಕದ ಆಡಳಿತ ದೆಹಲಿಗೆ ಗುಳೆ ಹೋಗಿದೆ ಅಂತ ಶಾಸಕ ಅಭಯ್ ಪಾಟೀಲ್ ವ್ಯಂಗ್ಯ. ಸಂಘ ಪರಿವಾರದ ವಿರುದ್ಧ ಪ್ರಿಯಾಂಕ್ ಖರ್ಗೆ ಸಮರ. ಕೌಂಟರ್ ಕೊಡೋದಕ್ಕೆ ಅಹಿಂದ ಅಸ್ತ್ರ ಹೂಡಲು ಬಿಜೆಪಿ ನಾಯಕರ ಸಿದ್ಧತೆ. ಅಹಿಂದ ಸಮಾವೇಶಗಳಿಗೆ ಹಣ ಎಲ್ಲಿಂದ ಬರ್ತಾ ಇದೆ ಅಂತ ಪ್ರಶ್ನಿಸೋದಕ್ಕೆ ಸಜ್ಜು. ದೇವೇಗೌಡರ ಪತ್ನಿ ಚೆನ್ನಮ್ಮ ಆಸ್ಪತ್ರೆಗೆ ದಾಖಲು. ಬೆಂಗಳೂರಿನ ಮಣಿಪಾಲ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆ. ಆರೋಗ್ಯದಲ್ಲಿ ಸುಧಾರಣೆ. ಐಸಿಯುನಲ್ಲಿ ಮುಂದುವರಿದ ಟ್ರೀಟ್ಮೆಂಟ್. ಪ್ರೀತಿ ನಿರಾಕರಿಸಿದ್ದಕ್ಕೆ ಯುವತಿ ಮೇಲೆ ನಡು ರಸ್ತೆಯಲ್ಲೇ ಅಟ್ಟಹಾಸ. ಅಣ್ಣನ ಪ್ರೀತಿ ನಿರಾಕರಿಸಿದ್ಲು ಅಂತ ಹೇಳಿ ತಮ್ಮನಿಂದ ಅಮೃತಾಗೆ ಚಾಕು ಇರಿತ. ರಸ್ತೆಯಲ್ಲಿ ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡಿದ್ದಾಕೆ ಕೊನೆಯುಸಿರು. ಧಾರವಾಡದ ಡಾಕ್ಟರ್ ಪತ್ನಿಯಿಂದಲೇ ಡಾಕ್ಟರ್ ಗಂಡನ ಬರ್ಬರ ಕೊಲೆ. ಅನೆಸ್ಥೇಷಿಯಾ ಇಂಜೆಕ್ಷನ್ ಕೊಟ್ಟು ಗಂಡನ ಜೊತೆ ಮಗನ ಮೇಲೂ ಚಾಕುವಿನಿಂದ ದಾಳಿ. ಶವದ ಪಕ್ಕದಲ್ಲೇ ರಾಕ್ಷಸಿಯಂತೆ ಕುಳಿತು ಫೋನ್ ನೋಡ್ತಾ ನಿಂತಿದ್ದಳಂತೆ ಹಂತಕಿ. ರಾಜ್ಯದಲ್ಲಿ ಮತ್ತೆ ಶುರುವಾಗಿದೆ ಕೊರೋನಾ ಆತಂಕ. ಕಳೆದ 10 ದಿನಗಳಲ್ಲೇ 32ಕ್ಕೂ ಹೆಚ್ಚು ಜನರಿಗೆ ಪಾಸಿಟಿವ್. ಮುನ್ನೆಚ್ಚರಿಕಾ ಕ್ರಮಗಳಿಗೆ ಸೂಚನೆ ನೀಡಿದ ಆರೋಗ್ಯ ಇಲಾಖೆ. ನಿಲ್ಲದ ಟೌನ್ಶಿಪ್ ಜಟಾಪಟಿ. ಸಿಎಂ ಭರವಸೆ ಮೇಲೆ ನಂಬಿಕೆ ಇಲ್ಲ ಎಂದ ಬಿಡದಿಯ ಕೆಲ ರೈತರು. ಶಾಶ್ವತವಾಗಿ ಯೋಜನೆ ಕೈಬಿಡುವವರೆಗೂ ಹೋರಾಟಕ್ಕೆ ತಯಾರಿ. ಕಲಬುರಗಿ ಕೇಂದ್ರ ಕಾರಾಗೃಹದಿಂದ ಎಸ್ಕೇಪ್ ಆದ ಕೈದಿಗಳಿಗೆ ಹುಡುಕಾಟ. ಸಜಾ ಕೈದಿ ಮಸ್ತಾನ್ ಸಾಗರ್ಗಾಗಿ ತೀವ್ರ ಶೋಧ. ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರದ ಗಡಿಯಲ್ಲೂ ತಲಾಶ್. ನಿದ್ದೆಯಿಂದ ಎದ್ದು ಹೊರಗಡೆ ಬಂದ ಮಗು ಮೇಲೆ ಮುಗಿಬಿದ್ದ ಬೀದಿ ನಾಯಿಗಳು. ರಾಯಚೂರಿನ ಕೆ ಹಂಚಿಕಾಳ ಕ್ಯಾಂಪ್ನಲ್ಲಿ 1.5 ವರ್ಷದ ಮಗು ಸಾವು. ಕುಟುಂಬಸ್ಥರ ಆಕ್ರಂದನ. ಜಮೀನು ವಿವಾದದಲ್ಲಿ ಅನ್ಯಾಯಕ್ಕೊಳಗಾದವರ ಮೇಲೆ ದಬ್ಬಾಳಿಕೆ. ಉಳುಮೆ ಮಾಡದಂತೆ ಅನ್ನದಾತರಿಗೆ ಬೆದರಿಕೆ. ಕುಡಿತಿನಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷನ ವಿರುದ್ಧ ಆರೋಪ. ಪ್ರತಿ ಮನೆಗೆ ನಲ್ಲಿ ಉಂಟು, ನೀರಿಲ್ಲ. ಕುಡಿಯಲು ಬಳಸಲು ನೀರಿಲ್ಲದೆ ಪರದಾಟ. ಇದು ಚಿತ್ರದುರ್ಗದ ಬಚ್ಚಬೋರನಹಟ್ಟಿ ಗ್ರಾಮದ ದುಸ್ಥಿತಿ. 19ನೇ ದಿನಕ್ಕೆ ಕಾಲಿಟ್ಟ ಸೋನಂ ವಾಂಗ್ಚುಕ್ ಉಪವಾಸ ಸತ್ಯಾಗ್ರಹ. ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹಿಸಿ ಜಂತರ್ ಮಂತರ್ನಲ್ಲಿ ಹೋರಾಟ. ಜುಲೈ 20ರಂದು ನನ್ನೊಂದಿಗೆ ಸೇರಿ ಅಂತ ಕರೆ. ಹಾವಿನ ದ್ವೇಷ 12 ವರ್ಷ, ಕಾಡಾನೆ ದ್ವೇಷ 14 ವರ್ಷ. 2012ರಲ್ಲಿ 4 ಕೊಂದಿದ್ದ ಕಾಡಾನೆಯಿಂದ ಮತ್ತೆ ಅದೇ ಕುಟುಂಬಸ್ಥರ ಹತ್ಯೆ. ನೇಪಾಳದಲ್ಲಿ ಈವರೆಗೂ 25 ಜನರನ್ನ ಬಲಿ ಪಡೆದಿರುವ ದುರ್ಬೆ. ಟಾಕ್ಸಿಕ್ ಸಿನಿಮಾದ ತಬಾಹಿ ಹಾಡಿಗೆ ನಿರೀಕ್ಷೆಗೂ ಮೀರಿದ ರೆಸ್ಪಾನ್ಸ್. ಯೂಟ್ಯೂಬ್ ಗ್ಲೋಬಲ್ ಟಾಪ್ 100 ಪಟ್ಟಿಯಲ್ಲಿ 27ನೇ ಸ್ಥಾನ. ವಿಶ್ವ ಮಾರುಕಟ್ಟೆಯಲ್ಲಿ ಸಿನಿಮಾ ಬಗ್ಗೆ ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್.
ಏಕದಿನ ಸರಣಿ ಕೈವಶಪಡಿಸಿಕೊಳ್ಳೋದಕ್ಕೆ ಟೀಂ ಇಂಡಿಯಾ ರೆಡಿ. ಇವತ್ತು ಇಂಗ್ಲೆಂಡ್ ವಿರುದ್ಧ 2ನೇ ಏಕದಿನ ಪಂದ್ಯಾವಳಿ. ಫಸ್ಟ್ ಮ್ಯಾಚ್ನಲ್ಲಿ ಫ್ಲಾಪ್ ಆಗಿದ್ದ ರೋಕೋ ಜೋಡಿ ಕಮ್ಬ್ಯಾಕ್ ಮಾಡ್ತಾರಾ ಅನ್ನೋದೇ ಪ್ರಶ್ನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.